ನಮ್ಮ ಹೆಸರು ಭರತ್ ಪುರೋಹಿತರು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮಾಡಿಸ್ತಾ ಇರೋಂತಹ ಕಾರ್ಯಕ್ರಮಗಳು ಬಂದ್ಬಿಟ್ಟು ಅಗ್ನಿ ಸಂಸ್ಕರಣ ವಿಧಿ ಅಂತ ಹೇಳ್ತಾರೆ. ಮನುಷ್ಯ ಎಷ್ಟೇ ಜೀವನದಲ್ಲಿ ಅವನು ಯಾವ ರೀತಿ ಬದುಕಿದ್ರು ಸಮೇತ ಈ ನಶ್ವರವಾದಂತಹ ಶರೀರವನ್ನು ನಮ್ಮ ಜೊತೆಯಲ್ಲಿ ಯಾವತ್ತೂ ಸಮೇತ ಇಟ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಜೀವನದಲ್ಲಿ ಮನುಷ್ಯನಿಗೆ ಶರೀರ ಅನ್ನೋದು ನಶ್ವರ, ಆ ಶರೀರ ಅನ್ನೋದು ಮರಣ ಆದಮೇಲೆ ಶರೀರ ನಿರ್ಮಾಲ್ಯಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಏನಕ್ಕೂ ಸಮೇತ ಕೆಲಸಕ್ಕೆ ಬರೋದಿಲ್ಲ. ಆ ಒಂದು ಶರೀರವನ್ನು ನಾವು ಒಂದು ದಿವಸ ಮನೇಲಿ ಇಟ್ಕೋಬೇಕಂದ್ರೂ ಐಸ್ ಬಾಕ್ಸಲ್ಲೇ ಇಟ್ಕೋಬೇಕು. ಅದನ್ನು ಯಾವ ರೀತಿಯೂ ಸಮೇತ ಇಟ್ಕೊಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಶ್ವರದಂತಹ ಶರೀರವನ್ನು ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಇಟ್ಕೊಳಕ್ಕಾಗೋದಿಲ್ಲ ಆಗಿರೋದ್ರಿಂದ ಸಂಸ್ಕೃತದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಅಗ್ನಿ ಶುಚಿರ್ವ್ರತದ ಮಹಾ ಶುಚಿರ್ವಿಪ್ರ ಶುಚಿಕವಿಹಿ ಅಂತ ಹೇಳ್ತಾರೆ. ಅಗ್ನಿದೇವ್ರಿಗಿಂತ ಶುಚಿಯಾಗಿರೋನು ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪಂಚಭೂತಗಳಲ್ಲಿ ನಾವು ಅಗ್ನಿದೇವ್ರಿಗೆ ಆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ನಾವು ಮಾಡಿರುವಂತಹ ಕರ್ಮಗಳು ಈ ಶರೀರವನ್ನು ಹಿಡ್ಕೊಂಡು ಏನೇನು ಕರ್ಮಗಳು ಮಾಡಿದ್ದೀವೋ ಅವೆಲ್ಲ ಸಮೇತ ನಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಮುಕ್ತಿಯನ್ನು ಕೊಡುವನು ಯಾರಾದರೂ ಇದ್ದಾರೆ ಕಲಿಯುಗದಲ್ಲಿ ಅಂದರೆ ಅಗ್ನಿದೇವರು ಮಾತ್ರ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಒಬ್ಬ ಮನುಷ್ಯ ಮರಣವನ್ನು ಹೊಂದಿದ ಮೇಲೆ ಆ ಒಂದು ಶರೀರವನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳಾರ್ದಂಗೆ ಆ ಶರೀರವನ್ನು ಅಗ್ನಿ ಕಾರ್ಯಕ್ರಮ, ಅಗ್ನಿ ಸಂಸ್ಕರಣ ವಿಧಿ ಅನ್ನೋದು ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಗರುಡ ಪುರಾಣ ಅನ್ನೋದು ಹೇಳುತ್ತೆ.